ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ಸಭೆಗಳಲ್ಲಿ ನೀವು ಉಪಯುಕ್ತವಾದಂಥ ಸೇವೆಯನ್ನು ಮಾಡಿ. ನೀವು ಉಪ್ಪಾಗಿರಿ. ನೀವು ಉಪ್ಪಾಗಿದ್ದಾಗ ಸಭೆಗೆ ನೀವು ನಿಮ್ಮ ಸೇವೆಯನ್ನು ಕೊಡಿ. ಸಭೆಗೆ ಏನೇನು ಅಗತ್ಯವೋ ಅದನ್ನು ಕೊಡಿ. ಜಕಾಯ ಪತ್ರಿಕೆ 3ನೇ ಅಧ್ಯಾಯ 1ರಲ್ಲಿ ನಾವು ನೋಡ್ತೇವೆ. ಮಹಾಯಾಜಕನಾದ ಯೆಹೋಶುವನು ಕರ್ತನ ಮುಂದೆ ನಿಂತಿರುವುದನ್ನು ಮತ್ತು ಅಲ್ಲಿ ಸೈತಾನನು ಯೆಹೋಶುವನ ಮೇಲೆ ದೂರು ಹೇಳಲು ನಿಂತಿರುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಗಮನಿಸಬೇಕಾಗಿರುವುದೇನೆಂದರೆ, ಒಂದು ಕಡೆ ಕರ್ತನ ಮುಂದೆ ನಿಂತಿರುವಂಥದ್ದು, ಆದರೆ ಸೈತಾನನು ಯೆಹೋಶುವನ ಮೇಲೆ ದೂರು ಹೇಳುವುದಕ್ಕೆ ನಿಂತಿರುವಂಥದ್ದನ್ನು ನಾವು ಗಮನಿಸುವೆವು. ಇಲ್ಲಿ ಸೈತಾನನೇನು ಮಾಡ್ತಾನಂತಂದರೆ, ಯಾವಾಗಲೂ ಮುಖಂಡರ ಮೇಲೆ ತಪ್ಪು ಹೊರಿಸುವುದಕ್ಕೆ ಮತ್ತು ಕೇಡು ಮಾಡುವುದಕ್ಕೆ ಅವನು ಯತ್ನಿಸುತ್ತಿರುತ್ತಾನೆ. ಆದರೆ ಅವನು ಹೆಂಡತಿಯನ್ನು, ಮಕ್ಕಳನ್ನು ಗುರಿ ಮಾಡಿಕೊಳ್ತಾನೆ. ಸಭಾನಾಯಕನ್ನ ಕಠಿಣವಾಗಿ ನೀವು ನ್ಯಾಯ ತೀರ್ಪು ಮಾಡಬೇಡ್ರಿ. ಏಕೆಂದರೆ ಸೈತಾನನ ಗಮನ ನಿಮ್ಮ ಮೇಲೆ ಇರುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಪತ್ನಿ, ಮಕ್ಕಳಿಗೆ ಮೇಲೆ ಅವನು ಗುರಿ ಮಾಡ್ತಾನೆ. ಸೈತಾನನು ಅಲ್ಲಿ ಯೆಹೋಶುವನ ವಿರುದ್ಧ ದೂರುಗಾರನಾಗಿ ನಿಂತಿದ್ದನು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಕರ್ತನು ಆತನಿಗೆ ಹೀಗೆ ಉತ್ತರಿಸ್ತಾನೆ. ಜಕಾಯ ಪತ್ರಿಕೆ 3ನೇ ಅಧ್ಯಾಯ 2 ನೀವು ನೋಡಿ. ಆಗ ಕರ್ತನ ದೂತನು ಸೈತಾನನಿಗೆ, ಸೈತಾನನೇ, ಕರ್ತನು ನಿನ್ನನ್ನು ಗದರಿಸಲಿ. ಕರ್ತನೇನು ಮಾಡ್ತಾನೆ? ಗದರಿಸ್ತಾನೆ. ಹೌದು, ಯೆರೂಸಲೇಮನ್ನು ಆದುಕೊಂಡು ಕರ್ತನು ನಿನ್ನನ್ನು ಗದರಿಸಲಿ, ಅದು ಬೆಂಕಿಯೊಳಗಿಂದ ಎಳೆದು ಕೊಳ್ಳೆಯಾಗಿದ್ದಿಲ್ಲವೋ ಅಂದನು. ಏನಾಗಿದೆ? ಅದು ಕೊಳ್ಳೆಯಾಗಿದೆ. ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ಮಧ್ಯಸ್ಥನು ನಮಗಾಗಿ ಇದ್ದಾನೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ನೀತಿವಂತನಾದಂಥ ಯೇಸು ಕ್ರಿಸ್ತನು ನಮ್ಮ ಸಂಗಡ ನಡೀತಾನೆ ಅನ್ನುವಂಥದ್ದನ್ನು ನಾವು ಆಲಂಗಿಸಬೇಕಾಗಿದೆ. ಪರಲೋಕ ಸಿಂಹಾಸನದಲ್ಲಿರ್ತಕ್ಕಂಥ ಕರ್ತನು ನಮಗೆ ಹೊಸ ಆಲೋಚನೆಗಳನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ನಿತ್ಯವೂ ನಮ್ಮ ನೆರಳಿನ ಹಾಗೆ, ನೆರಳು ನಮ್ಮನ್ನು ಹಿಂಬಾಲಿಸುವ ಹಾಗೆ ಕರ್ತನು ನಮ್ಮನ್ನು ಹಿಂಬಾಲಿಸ್ತಾನೆ, ನಮ್ಮ ತಪ್ಪುಗಳನ್ನು ತಿದ್ದುತ್ತಾನೆ, ನಮ್ಮನ್ನು ಸರಿದಾರಿಯಲ್ಲಿ ನಡೆಸ್ತಾನೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಯಾಕೆಂದರೆ ಆತನು ನಮಗಾಗಿ ನಮ್ಮ ಮಧ್ಯಸ್ಥನಾಗಿದ್ದಾನೆ. ನಮ್ಮ ಮಧ್ಯಸ್ಥನು ಮಾಡುವಂತಹ ವಿಜ್ಞಾಪನೆಗಳನ್ನು ಸಂಪೂರ್ಣವಾಗಿ ನಾವು ಮರೆತು ಬಿಡುತ್ತೇವೆ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 25 ನಾವು ನೋಡುವುದಾದರೆ, ಅಲ್ಲಿ ನಾವು ನೋಡುತ್ತೇವೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದನು. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದನು. ಇಲ್ಲಿ ಗಮನಿಸಿ ಪ್ರಿಯರೇ, ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು, ಯಾರು ಆತನ ಮೂಲಕ ದೇವರ ಬಳಿಗೆ ಬರ್ತಾರೋ ಅವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಕರ್ತನು ಸಿದ್ಧವಾಗಿದ್ದಾನೆ. ಯೆಹೋಶುವನ ಜೀವಿತವನ್ನು ನೀವು ನೋಡಿ, ಸೈತಾನನು ದೂಷಣೆ ಮಾಡುವಂಥವನು, ದೂಷಣೆ ಮಾಡಿದನು. ಆದರೆ ಇದೇ ವೇಳೆ ಪರಲೋಕದಲ್ಲಿ ಇನ್ನೊಂದು ಸೇವೆಯು ನಡೀತಾ ಇದೆ. ಅದು ಯೇಸು ಯಾವಾಗಲೂ ನಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಜೀವಿಸಿದ್ದಾನೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಒಪ್ಪಿಸ್ಕೊಡ್ತೇವೆ. ಸಹಾಯ ಮಾಡು ದೇವರು. ಸಭೆಗಳನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇವಪ್ಪ. ಸಭೆಗಳು ಎದ್ದೇಳ್ಪಡಲಿ ದೇವರೇ. ಸೇವಕರು ಎದ್ದೇಳ್ಪಡಲಿ. ಸಭೆಗಳನ್ನು ಬಿಟ್ಟು ಹಿಂದೆ ಹೋಗಿರ್ತಕ್ಕಂಥ ಮಕ್ಕಳು, ಸಭೆಯನ್ನು ಮರೆತು ಹೋಗಿರ್ತಕ್ಕಂಥ ಮಕ್ಕಳು ಅಪ್ಪ ಯೇಸಪ್ಪ, ಅವರೆಲ್ಲರೂ ಸಭೆಗಳು ಬರಲಿ. ನೀವು ಮಾಡಿದಂಥ ಅದ್ಭುತಗಳನ್ನು ಕೊಂಡಾಡಲಿ, ಸಾಕ್ಷಿಗಳಾಗಿ ನಿಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀನಿ ಪರಮ ತಂದೆಯೇ. ಆಮೆನ್.